ಒಂದು ಚಿಕ್ಕ ಹಳ್ಳಿಯಲ್ಲಿ ಸೀತಾ ಮತ್ತು ಅವಳ ಮಗ ರಾಹುಲ್ ವಾಸಿಸುತ್ತಿದ್ದರು. ಸೀತಾಳ ಗಂಡ ಕೆಲವು ವರ್ಷಗಳ ಹಿಂದೆ ಅಕಾಲಿಕವಾಗಿ ನಿಧನರಾದರು. ಅದರಿಂದ ಸೀತಾ ತನ್ನ ಮಗನಿಗಾಗಿ ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದರು. ಪ್ರತಿ ಬೆಳಗ್ಗೆ ಸೀತಾ ಬೇಗ ಎದ್ದು ಊಟ ಮಾಡಿಸಿ ರಾಹುಲ್ನನ್ನು ಶಾಲೆಗೆ ಕಳುಹಿಸುತ್ತಿದ್ದರು. ನೀನು ಚೆನ್ನಾಗಿ ಓದಿ ದೊಡ್ಡವನಾಗಬೇಕು ಮಗಾ ಎಂದು ಪ್ರತಿದಿನ ಹೇಳುತ್ತಿದ್ದರು. ರಾಹುಲ್ ತನ್ನ ಅಮ್ಮನ ಕಷ್ಟವನ್ನು ನೋಡಿ ಮನಸ್ಸಿನಲ್ಲಿ ಒಂದು ನಿರ್ಧಾರ ಮಾಡಿಕೊಂಡನು. ನಾನು ದೊಡ್ಡವನಾಗಿ ಅಮ್ಮನಿಗೆ ಸುಖ ಕೊಡಬೇಕು ಎಂದು. ಒಂದು ದಿನ ಶಾಲೆಯಲ್ಲಿ ಶಿಕ್ಷಕರು ಪರೀಕ್ಷೆಯ ಫಲಿತಾಂಶ ಪ್ರಕಟಿಸಿದರು. ರಾಹುಲ್ ಮೊದಲ ಸ್ಥಾನ ಪಡೆದನು. ಶಿಕ್ಷಕರು ಅವನನ್ನು ಎಲ್ಲರ ಮುಂದೆ ಪ್ರಶಂಸಿಸಿದರು. ಸಂಜೆ ಮನೆಗೆ ಬಂದ ರಾಹುಲ್ ಆ ಸಂತೋಷದ ಸುದ್ದಿ ಅಮ್ಮನಿಗೆ ಹೇಳಿದನು. ಸೀತಾಳ ಕಣ್ಣಲ್ಲಿ ಸಂತೋಷದ ಕಣ್ಣೀರು ತುಂಬಿತು. ಅವಳು ಮಗನನ್ನು ಹತ್ತಿರಕ್ಕೆ ಸೆಳೆದು, ನಿನ್ನಿಂದ ನನಗೆ ಹೆಮ್ಮೆ ಮಗ ಎಂದಳು. ಕಾಲ ಕಳೆದಂತೆ ರಾಹುಲ್ ದೊಡ್ಡವನಾಗಿ ಒಳ್ಳೆಯ ಪೊಲೀಸ್ ಅಧಿಕಾರಿಯಾದನು. ಅವನು ತನ್ನ ಅಮ್ಮನನ್ನು ತುಂಬಾ ಪ್ರೀತಿಯಿಂದ ನೋಡಿಕೊಂಡನು. ಕಥೆಯ ಸಂದೇಶ: ಅಮ್ಮನ ಪ್ರೀತಿ ಮತ್ತು ತ್ಯಾಗಕ್ಕೆ ಸಮಾನವಾದುದು ಯಾವುದೂ ಇಲ್ಲ. ಅಮ್ಮನ ಕನಸನ್ನು ನೆರವೇರಿಸುವುದು ಮಕ್ಕಳ ದೊಡ್ಡ ಕರ್ತವ್ಯ.